ಇಲ್ಲ ಈಗಲೇ ನೋಡ್ಬೋದು ಕಲ್ಕಿನ. ನೀವು ಬುದ್ಧಿ ಇಂಟೆಲೆಕ್ಟ್ ಯೂಸ್ ಮಾಡಿದ್ರೆ ಅದು ಭ್ರಮೆ ಇಲ್ಲ, ಇಲ್ಯೂಷನ್. ದಾರಿ ತಪ್ತೀರ ನೀವು. ಅಮರ್ ಅವರು ಹೆಂಗ್ ಸಿಕ್ಕಿದ್ರು ನಿಮ್ಗೆ? ಅಮರ್ ಅವ್ರನ್ನ ಹೆಂಗ್ ನಂಬಿದ್ರಿ ನೀವು ಇವರಲ್ಲಿ ಆ ಶಕ್ತಿ ಇದೆ ಅಂತ? ನಾವೇನು ಈ ತರ ಅಷ್ಟೇ ಕಾವಿ ಹಾಕೊಂಡು ದ್ರಾಕ್ಷಿ ಹಾಕೊಂಡು ಅಂತ ನೋಡಿದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡು ಕೂತಿ ಸ್ಮಾರ್ಟ್ ಆಗಿದ್ದಾರೆ ಇವರು. ಇವಾಗ ನೀವು ಈ ಥರ ಕ್ವಶನ್ಸ್ ಕೇಳ್ತಿರಲ್ಲ, ನಮ್ಮ ಕೈನಲ್ಲಿ ಆಗಿಲ್ಲ. ಅವ್ರು ಕೂತ್ಕೊಂಡಿದ್ರೆ, ನಾವು ಕೂತ್ಕೊಂಡ್ರೆ ನಮ್ದೆಲ್ಲ ಝೀರೋ ಆಗ್ಬಿಡೋದು. ನಾವು ಆಚೆ ಗೇಟ್ನಿಂದ ನಾನು ಆನಂದ್ ನಮ್ಮ ಫ್ರೆಂಡು 45 ವರ್ಷ ಎದುರು ಮನೆಯಲ್ಲಿದ್ವಿ. ಹೋಗಿ ಗೇಟ್ನಲ್ಲಿ ನಿಂತ್ಕೊಂಡು ಡೇ ಇನ್ನಿಕ್ ಇದು ಕೇಳ್ಕೊಂಡ ಅವನಿಗೆ ನಾನು ಡೇ ವಾನಡ ಹಂಗೆ ಪೋನ ಅವ್ನು ಇಲ್ಲ ಇನ್ನಿಕ್ ಇದು ಕೇಳ್ಕೊಂಡು ಹೋಗಿ ಕೂತ್ಕೊಂಡ್ರೆ ಅಲ್ಲಿ ಎಲ್ಲ ಝೀರೋ ಆಗ್ಬಿಡೋದು. ಮೇಯ್ನು ಸ್ಪಿರಿಚುವಲಿಸಮ್ ಬಂದು ಹೃದಯದಿಂದ ಆಚರಣೆ ಮಾಡಬೇಕು, ಆವಾಗ ಸತ್ಯ ಗೋಚರ ಆಗ್ತದೆ. ನೀವು ಬುದ್ಧಿ ಇಂಟೆಲೆಕ್ಟ್ ಯೂಸ್ ಮಾಡಿದ್ರೆ ಅದು ಭ್ರಮೆ ಇಲ್ಲ, ಇಲ್ಯೂಷನ್. ದಾರಿ ತಪ್ತೀರ ನೀವು. ಆಧ್ಯಾತ್ಮಿಕ ಬಂದು ಹೃದಯಪೂರ್ವಕವಾಗಿ ಬೇಸಿಕಲಿ ನಂಬಬೇಕು. ನಂಬಿದ್ರೇ ನಿಮಗೆ ಅವ್ರು ಕಾಣಿಸ್ತಾರೆ, ಇಲ್ಲ ಅಂದರೆ ಪಕ್ಕದಲ್ಲೇ ಇದ್ರೆ ನಿಮ್ಗೆ ಕಾಣಿಸಲ್ಲ. ಹೇಗೆ ಏನಾದರೂ ಅನುಭವ ಆಗಿದೆ ನಿಮಗೆ ಈ ಥರ? ಸಾಕಷ್ಟು ಆಗಿದೆ. ಏನು ನಮ್ಮ ಗುರುಗಳು ಸಿಕ್ಕಿದಾರಲ್ಲ, ಹೆಂಗೆ ಸಿಕ್ಕಿದ್ರು ಅವರು? ಅಮರ್ ಅವರು ಹೆಂಗೆ ಸಿಕ್ಕಿದ್ರು ನಿಮಗೆ? ಅಮರ್ ಅವ್ರನ್ನ ಹೆಂಗೆ ನಂಬಿದ್ರಿ ನೀವು ಇವರಲ್ಲಿ ಆ ಶಕ್ತಿ ಇದೆ ಅಂತ? ಅದು ಇಲ್ಲಿ ಅಲ್ಸೂರಲ್ಲಿ ಇದೆಯಲ್ಲ, ಇಲ್ಲಿ ನಮ್ಮ ಫ್ರೆಂಡ್ ಮನೆ ಇತ್ತು. ನಾವು ಒಂದು 5 ಜನ ಯಾವಾಗಲೂ ಮೀಟ್ ಮಾಡ್ತಾಯಿದ್ವಿ. ಸಾಯಂಕಾಲ ಆದರೆ ಮೀಟ್ ಮಾಡೋರು. ಅಲ್ಸೂರು ಬಸ್ ಸ್ಟ್ಯಾಂಡ್ ಅಲ್ಲೇ ನಿಂತ್ಕೊಂಡು ಮಾತಾಡ್ತಾಯಿದ್ವಿ. ಆವಾಗ ನಮ್ಮ ಮನೆಗೆ ಅವತ್ತು ಹಬ್ಬ ಇತ್ತು, ಹೋದ್ವಿ ಅವ್ರ ಮನೆಯಲ್ಲಿ. ಕಾರ್ ಸ್ಟ್ರೀಟ್ನೆಲ್ಲ ಅವ್ರ ಮನೆ. ರೂಮಲ್ಲಿ ಕೂತ್ಕೊಂಡಿದ್ವಿ. ಅವ್ರ ತಂದೆ ಬಂದು ದೊಡ್ಡ ಪೊಲಿಟಿಷಿಯನ್ ಅವರು ಕೂತ್ಕೊಂಡಿದ್ರು ಹಾಲ್ನಲ್ಲಿ. ಆವಾಗ ಒಂದು ಅಮೆರಿಕನ್ ಸನ್ಯಾಸಿ ಬಂದ, ಅವನ ಹೆಸರು ಕಾಳಿ ಭಗವಾನ್ ಅಂತ. ಅವನು ಬಂದು ಮಾತಾಡ್ತಾ ಇದ್ದ. ಮಾತಾಡ್ತಾ ಅವನೇನು ಹೇಳ್ದ, ಈ ಥರ ಗೋವಿಂದಪ್ಪ ಸ್ಟ್ರೀಟು ಬಸವನಗುಡಿನಲ್ಲಿ ಒಂದು ವ್ಯಕ್ತಿ ಇದ್ದಾರೆ, ಅವರು ವರ್ಕರ್ಸ್ ಆಫ್ ದ ರಿಷೀಸ್ ಅಂತ ಹೇಳ್ತಾರೆ. ಅವರು ಈ ಥರ ಎವ್ರಿ ಡೇ ದೇಹ ಬಿಟ್ಟು ಅವರು ಮಾನಸ್ ಸರೋವರ್ಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ. ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ, ಹಿಂಗೆಲ್ಲ ಅಲ್ಲ. ಇದು ನಮ್ಮ ಕಿವಿಗೆ ಬೀಳ್ತು. ನಾವೇನು ಡಿಸೈಡ್ ಮಾಡಿ ಹೋಗೋಣ ಅಂತ ನಾವು ಇಮಿಡಿಯೇಟಾಗಿ ಸೈಕಲ್ ತೊಗೊಂಡು 7:15 ಅಲ್ಲಿ ಹೋಗಿ ರೀಚ್ ಆದ್ವಿ. ನಮಗೆ ಗೊತ್ತಿದ್ದು ಅವ್ರು ಹೇಳಿದ್ದೇನು, ಗೋವಿಂದಪ್ಪ ಸ್ಟ್ರೀಟ್ ಬಸವನಗುಡಿ ಅಷ್ಟೇ. ಮನೆ ನಂಬರ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಹೋದ್ವಿ, ಆ ಸ್ಟ್ರೀಟ್ಗೆ ಹೋದ್ವಿ. ಕರೆಕ್ಟಾಗಿ ಅವ್ರ ಮನೆ ಬಾಗಿಲು ಮುಂದೆ ನಿಂತ್ಕೊಂಡ್ವಿ. ಡೋರ್ ತಟ್ಟಿದ್ವಿ. ಗುರುಮಾತೆ ಸುಶೀಲಮ್ಮ ಅವ್ರು ಬಂದರು. ಯಾರು ಬೇಕು ಅಂದರು. ಅಜಾನುಭ, ಒಳ್ಳೆ ಹೈಟು, ಫೇಸ್ ಎಲ್ಲ ಒಳ್ಳೆ ಕಳೆ ಎಲ್ಲ ಚೆನ್ನಾಗಿದ್ರು, ಒಂದು ದೇವತೆ ಥರ ಇದ್ದರು. ಈ ಥರ ಅಂಬರೀಷ್ ವರ್ಮ ಅವ್ರು ನೋಡಬೇಕು ಅಂತ. ಬನ್ನಿ ಒಳಗಡೆ. ಅವ್ರು ಹೇಳಿದರು, ಕಾಳಿಭಾಗ ಅಂತ ಹೇಳಿದರು. ಸರಿ ಅಂತ ಒಳಗಡೆ ಹೋದ್ವಿ. ಈ ಥರ ಒಂದು ಹಾಲ್ ಇತ್ತು, ಸರ್ಕಲ್ ಸೋಫಾ ಇತ್ತು. ನಿಮ್ಗೆ ಏಜ್ ಏನಿತ್ತು? 20. ಬರೀ 20 ವಯಸ್ಸಿಗೆ ನೀವು 7th August 1974 ಮೀಟ್ ಮಾಡಿದ್ದವರು. 1974 ಮೀಟ್ ಮಾಡಿದ್ದು. ಬರೀ 20ನೇ ವಯಸ್ಸಿಗೆ ನಿಮಗೆ ಗುರುಗಳನ್ನ ಮೀಟ್ ಮಾಡೋ ಅವಕಾಶ? ಅದೇ ನಾನು ಬೈದೆ ಅವ್ರನ್ನ. ನನ್ನ 12 ವರ್ಷದಲ್ಲಿ ನೀನು ನನ್ನ ತಗೊಂಡಿರ್ಬೇಕು, ಲೇಟ್ ಮಾಡಿದ್ರಲ್ಲ. ನೆಕ್ಸ್ಟ್ ಬರ್ತು ನಾನು ಬರ್ತೀನಿ, ನೀವು ಬರ್ತೀರಾ. ನಾನು ಬಂದು 12 ವರ್ಷದಲ್ಲಿ ನೀವು ನನ್ನ ಕನೆಕ್ಟ್ ಮಾಡ್ಕೊಂಡು, ನಮಗೂ ಅದೇ ಜಲಸ. ನಾನು ಬಂದ್ಬಿಟ್ಟು ಫಸ್ಟ್ ನಾನು ದೇಹ ಬಿಡಬೇಕು, ಆಮೇಲೆ ನೀವು ಬಿಡಬೇಕು ಅಂತ ಮಾತು ಇಸ್ಕೊಂಡಿದ್ದೀವಿ ಅವತ್ತು. ಅಲ್ಲಿ ಸರ್ಕ್ಯುಲರ್ ಸೋಫಾ, ಅದ್ರಲ್ಲಿ ಪ್ಯಾಂಟ್ ಶರ್ಟ್ ಈ ಥರ ಹಾಫ್ ಇಟ್ಕೊಂಡು ಕಾಲಿಂಗ್ ಹಾಕ್ಕೊಂಡು ಒಂದು ಬೆಕ್ಕಿಟ್ಕೊಂಡು ಅದನ್ನು ಸರ್ತಾ ಇದ್ರು. ನಾನು ನೋಡಿದ್ದೆ
ಓ ಇದೇನಿದು. ಮುಂದಿನ ವಾರ ನಾನು ಜೇಮ್ಸ್ ಬಾಂಡ್ ಮೂವಿ ಪಿಕ್ಚರ್ ನೋಡಿದೆ. ಅದು ಒಂದು ವಿಲನ್ ಬರ್ತಾನೆ ಎಮ್ ಅಂತ, ಅವನು ಇದೇ ಥರ ಕಾಲು ಹಾಕ್ಕೊಂಡು ಬೆಕ್ಕಿಟ್ಕೊಂಡಿರ್ತಾನೆ. ಓ ಇವ್ರೇನು ಈ ಥರ ಇದಾರಲ್ಲ ಏನಪ್ಪ ಅಂತ. ಅದೇ ನಿಮ್ಮ ಇಮ್ಯಾಜಿನೇಷನ್ ಗುರುಗಳು ಸ್ವಾಮೀಜಿ ಈ ತರ ಈ ಥರ ನಾವೇನು ಈ ಥರ ಕಾವಿ ಹಾಕೊಂಡು ದ್ರಾಕ್ಷಿ ಹಾಕೊಂಡು ಇರ್ತಾರೆ ಅಂತ ನೋಡಿದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡು ಕೂತಿ ಸ್ಮಾರ್ಟ್ ಆಗಿದ್ದಾರೆ ಇವರು. ಈ ಥರ ಗಡ್ಡ ಪ್ಲೀಸ್ ಸಿಟ್ ಡೌನ್ ಅಂದ್ರು. ಅವಾಗ ನಿಮ್ಗೆ ಗೊತ್ತಾಯ್ತು ಅವರೇ ಅಮರ್ ಅವರು ಅಂತ ನಿಮ್ಗೆ ಗೊತ್ತಾಯ್ತು? ಇಲ್ಲ ಗೊತ್ತಿಲ್ಲ. ಅಮ್ಮವ್ರು ಹೇಳಿದ್ರು, ಅಮ್ಮವ್ರು ಹೇಳಿದ್ರು ಅವರು ಕೂತಿದ್ದಾರೆ ಬನ್ನಿ ಕೂತ್ಕ ಅಂತ. ಹೋಗಿದ್ದೆ ಕೂತ್ಕೊಳ್ಳಿ ಅಂದರು. ಆವಾಗ ನಾವು ಹೇಳ್ದೆ ಈ ಥರ ನಾವು ಹಲ್ಸೂರಿಂದ ಬರ್ತಾ ಇದ್ದೀವಿ ಅಂದರು. ಆವಾಗ ನಾವು ಕೇಳಿದ್ವಿ ಹೆಂಗೆ ಬಂದ್ವಿ ನಾವು ಅಂತ. ಅವ್ರು ಹೇಳಿದ್ರು ಐ ವಿಲ್ಡ್ ಯು ಕೇಮ್ ಅಂದರು. ಅಂದರೆ ಕನ್ನಡದಲ್ಲಿ ಏನು ನಾನು ಅನ್ಕೊಂಡಿದ್ದು ನೀವು ಬಂದ್ವಿ ಅಂತ. ಅಂದ್ರೆ ಅವ್ರು ಅನ್ಕೊಂಡಿದ್ದಕ್ಕೆ ನೀವು ಅಲ್ಲಿ ಹೋಗಿರೋದು, ನೀವು ಹೋಗಿದ್ದಲ್ಲ? ನಾವು ಹೋಗಿಲ್ಲ. ಆವಾಗ ನಾವು ಕೇಳಿದೆ ಸರ್ ಇದಕ್ಕೆ ಸ್ವಲ್ಪ ಏನು ಒಂದು ಅರ್ಥ ಬಿಡಿಸಿ ಹೇಳಿ ಅಂತ. ಆವಾಗ ಅವ್ರು ಹೇಳಿದ್ರು, ಋಷಿಗಳು ಹೇಳಿದ್ರು ಸತ್ಯುಗ ಆಗ್ತಾ ಇದೆ, ಕಲಿಯುಗ ಎಂಡಾಗಿದೆ, ಅದಕ್ಕೋಸ್ಕರ ಅವ್ರು ಹೇಳಿದ್ದಾರೆ ಕೆಲವು ಆತ್ಮಗಳನ್ನ ನೀವು ಕಲೆಕ್ಟ್ ಮಾಡಿ ಅಂತ. ಅದಕ್ಕೆ ಆತ್ಮಗಳನ್ನ ಕಲೆಕ್ಟ್ ಮಾಡಕ್ಕೆ ನಾನು ಶುರು ಮಾಡ್ತೀನಿ. ಫಸ್ಟ್ ಬ್ಯಾಚ್ ನಿಮ್ಮನ್ನ ನಾನು ಕರ್ಸ್ಕೊಂಡಿದ್ದೀನಿ ಅಂತ ಹೇಳಿ. ಅಂದ್ರೆ 14th April 1974 ಕಲಿಯುಗ ಎಂಡ್ ಆಯ್ತು. ಅಂದ್ರೆ ನೀವು 20 years ಅಲ್ಲಿ ನೀವು ಅಮರ್ ಅವ್ರನ್ನ ಮೀಟ್ ಮಾಡಿದಾಗಲೇ ಕಲಿಯುಗ ಎಂಡ್ ಅಂತ ಹೇಳ್ಬಿಟ್ರು. ಇವಾಗ ನಾವು ಈಗ ಸತ್ಯಯುಗಕ್ಕೆ ಹೋಗ್ತಾ ಇದೀವ ಇಲ್ಲ ಸತ್ಯಯುಗದಲ್ಲಿ ಇದೀವ? ಕಲಿಯುಗಕ್ಕೂ ಸತ್ಯಯುಗಕ್ಕೂ ಸಂಧಿಕಾಲ ಇದೆ. 432 ವರ್ಷ. 432 ಇವಾಗ 60 ವರ್ಷ ಆಗಿದೆ. ಸತ್ಯುಗ ಬಂದು 2406 ವರ್ಷಕ್ಕೆ ಶುರು ಆಗುತ್ತೆ. ಈಗ ತುಂಬಾ ಜನ 32ಕ್ಕಾಗತ್ತೆ 36ಕ್ಕಾಗತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಈಗ 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 ಹೇಳ್ತಾರಲ್ವ ಕಲಿ ಬಂದ್ಬಿಡ್ತಾನೆ, ಕಲಿಗಾಲಕ್ಕೆ ಕಲಿ ಬರ್ತಾನೆ ಅಂತ. ಕಲಿಯುಗ ಎಂಡ್ ಆಗಿದೆ, ಎಲ್ಲಿ ಕಲಿ ಬರ್ತಾನೆ? ಕಲಿ ಬಂದು ಮನುಷ್ಯ ಅಲ್ಲ, ಅದೇ ತಪ್ಪು ಮಾಡೋದು ಎಲ್ರು. ಕಲಿ ಬಂದು ಅದು ಒಂದು ಡಿವೈನ್ ಫೋರ್ಸ್. ಅದು ಒಂದೊಂದು ಯುಗಕ್ಕೆ ಒಂದೊಂದು ಪ್ರಕರಣ ಬರ್ತದೆ. ಕಲಿ ಬಂದ್ರೆ ಆವಾಗ ಆ ಯುಗ ಬಂದು ವೇ ಆಫ್ ಲಿವಿಂಗು, ಸಿವಿಲೈಸೇಷನು ಎಲ್ಲ ಚೇಂಜ್ ಆಗ್ತದೆ. ಆವಾಗ ಧರ್ಮ ಬಂದು 3 ಕಾಲ್ನಲ್ಲಿ ಇರ್ತದೆ, 1 ಕಾಲ್ನಲ್ಲಿ ಇರ್ತದೆ. ಸತ್ಯುಗದಲ್ಲಿ 4 ಕಾಲ್ನಲ್ಲಿ ಇರ್ತದೆ. 4 ಕಾಲಲ್ಲಿ ಅಂದ್ರೆ ಧರ್ಮ ಹಸುವಿಗೆ 4 ಕಾಲಲ್ವಾ, ಅದು ಧರ್ಮ ಸ್ವರೂಪ. ಸೊ ಸತ್ಯುಗದಲ್ಲಿ 4 ಕಾಲು ಅಂದ್ರೆ ಪೂರ್ಣವಾಗಿರ್ತದೆ ಧರ್ಮ. ತ್ರೇತಾಯುಗದಲ್ಲಿ 3, ದ್ವಾಪರಯುಗದಲ್ಲಿ 2, ಕಲಿಯುಗದಲ್ಲಿ 1. ಅದಕ್ಕೆ ಇಷ್ಟು ಅಧರ್ಮಗಳು. ಈ 4 ಅನ್ನೋದು ಏನು? ಒಂದು ಧರ್ಮ ಅಂದ್ರೆ ಆ ಸಮಯದಲ್ಲಿ ನಿಮಗೆ ಈ ತರ ಅಧರ್ಮಗಳು ನೀವು ಹೇಳ್ದಲ್ಲ, ಜನಗಳು ಏಮಾರ್ಸೋದು, ಚೀಟಿಂಗು, ಅದೆಲ್ಲ ಇಲ್ಲ ಪ್ಯೂರ್. ಅದು ಭಗವಂತ ನಿಮ್ ಜೊತೆನೆಲ್ಲ ಇರ್ತಾನೆ. ಈ ತರ ಮನೆಗಳಿರಲ್ಲ, ಇದೆಲ್ಲ ಟೆಕ್ನಾಲಜಿ ಎಲ್ಲ ಏನಿಲ್ಲ. ನೀವು ಅವ್ರ ಹತ್ರ ಮಾತಾಡ್ಬೋದು, ಯಾವಾಗ ಬೇಕಾದ್ರೆ ಅವ್ರ ಹತ್ರ ಕರಿಬಹುದು. ಅವ್ನು ನಿಮ್ಮ ಹತ್ರನೇ ಇರ್ತಾನೆ. ನಿಮ್ಗೆ ಹಸು ಇರಲ್ಲ, ನಿದ್ರೆ ಇರಲ್ಲ, ಏನು ಇರಲ್ಲ. ಇದು ಯಾವಾಗ ನಡೀತದೆ? ಸತ್ಯುಗದಲ್ಲಿ. ಅದು ಒಂದು ಆನಂದ ಸ್ವರೂಪ. ಸತ್ಯಯುಗ ಬರ್ಲಿಕ್ಕೆ ಇನ್ನ ಎಷ್ಟು ಟೈಮ್ ಇದೆ? 2406 ಬರ್ತದೆ. ಲೆಕ್ಕ ಮಾಡ್ಕೊಳ್ಳಿ, 1974 ನಿಂದ 432 ವರ್ಷ. ಪರಿವರ್ತನೆಯ ಕಾಲ, ಸಂಧಿಕಾಲ. ಅದನ್ನೇ ಪರಿವರ್ತನೆಯ ಕಾಲ. ಯುಗದಿಂದ ಯುಗದ ಪರಿವರ್ತನೆಗೆ ಸೆಂಟ್ರಲ್ ಇರೋದು. ಸಂದರ್ಭಕ್ಕೆ ನಾವು ದೇವರನ್ನು ಮಾತಾಡಿಸ್ಬೋದು. 2406 ಮೇಲೆ ಭಗವಂತ ನಿಮ್ಮ ಜೊತೆನೆಲ್ಲ ಇರ್ತಾನೆ. ಇವಾಗ ನೀವು ಸಾಧನೆ ಮಾಡಬೇಕು ಎಲ್ಲ ಬಿಟ್ಟು. ಆವಾಗ ನಿಮ್ಗೆ ಭಕ್ತಿಯಿಂದ ನಿಮ್ ಸಾಧನೆ ಪರ್ಫೆಕ್ಟ್ ಆಗಿದ್ರೆ ಒಂದು ಗುರು ಮೂಲಕ, ಆವಾಗ ಭಗವಂತ ನಿಮ್ಗೆ ಇವಾಗ ಕಲಿಯುಗದಲ್ಲಿ ಕಾಣಿಸ್ತಾನೆ. ಡಿಪೆಂಡ್ ಆಗ್ತದೆ. ಅಂದ್ರೆ ಈ ಕೊನೆ ಕ್ಷಣ ನೀವೇನ್ ತಿಳ್ಕೊಳ್ತೀರೋ ಅವನ್ನೇನ್ ನೋಡ್ಬೇಕಂದ್ರೆ ನೆಕ್ಸ್ಟ್ ಬರ್ತ್ನಲ್ಲಿ ನೀವು ನೋಡ್ಬೋದು ಅವನ್ನ, ಇಲ್ಲ ಈಗಲೇ ನೋಡ್ಬೋದು ಕಲ್ಕಿನ. ಹೆಂಗೆ ಅಣ್ಣ? ಒಂದು ಒಳ್ಳೆ ಗುರು ಸಿಗಬೇಕು, ಅವ್ರ ಹತ್ರ ಸಾಧನೆ ಕಲ್ತ್ಕೋಬೇಕು, 24 ನಿಮಿಷ ಡೈಲಿ ಧ್ಯಾನ ಮಾಡಬೇಕು, ಭಕ್ತಿ ಶ್ರದ್ಧೆಯಿಂದ ದಾನವನ್ನು ಮಾಡಬೇಕು ದಿನ. ನಂದೆಲ್ಲ ಒಂದು 10 ರೂಪಾಯಿ ಯಾರಿಗೋ ಒಂದು ಶ್ರೀ ಕೃಷ್ಣಾರ್ಪಣ ಕೊಡಬೇಕು, ದುಡ್ಡು ಕೊಡಬಾರ್ದು. ಆಮೇಲೆ ಧರ್ಮವನ್ನು ಆಚರಿಸ್ಬೇಕು. ಧರ್ಮ ಅಂದರೆ ಒಳ್ಳೇದು ಮಾಡಬೇಕು, ಒಳ್ಳೇದೇ ನೆನಿಬೇಕು, ಮೈಂಡ್ನಲ್ಲಿ ಯಾವಾಗಲೂ ಕೈಲಾಸ ವೈಕುಂಠ ಇಟ್ಕೋಬೇಕು, ದುಡ್ಡು ಕೊಡಬಾರ್ದು. ಇವಾಗ ನಮ್ಮ ಗುರು ಡೈಲಿ ವಾಕಿಂಗ್ ಹೋಗ್ತಾ ಇದ್ವಿ. ಒಂದ್ಸತಿ ವಾಕಿಂಗ್ ಹೋಗ್ತಾ ಇರುವಾಗ ಒಂದು ಭಿಕ್ಷಕ ಬಂದ.
ಬಂದು ಅವ್ನು ಕೇಳ್ದ, ನಾನು ದುಡ್ಡು ತೆಗೆದು ಕೊಟ್ಟೆ. ನಾನು ಇವ್ರು ನಾನು ನೋಡ್ಬಿಟ್ಟು ಸ್ಮೈಲ್ ಮಾಡಿದ್ರು. ನಾನು ಹೇಳಿದೆ, ಸರ್ ವೈ ಆರ್ ಸ್ಮೈಲಿಂಗ್? ಇಲ್ಲ ನೀನು ದುಡ್ಡು ಕೊಟ್ಟೆ ಅಲ್ಲ ಅದಕ್ಕೆ. ನೀವೇ ಹೇಳಿದ್ರೆ ದಾನ ಮಾಡಿ ಅಂತ ನಾನು ಕೊಟ್ಟೆ. ನೀನು ಕೊಟ್ಟೆ ಕರೆಕ್ಟು, ನಿನಗೆ ಕರ್ಮ ಅಂಟಿದೆ. ಏನು ಸರ್ ಹೆಂಗೆ ಹೇಳ್ತೀರ? ನೀವೇ ಎಲ್ಲ ಹೇಳಿದ್ದು ನನಗೆ ಈ ಥರ ಮಾಡಿದ್ದು, ಇವಾಗ ಈ ಥರ ತಪ್ಪು ಏನು ಮಾಡಿದ್ಯಾ ಅಂದರೆ, ನೀನು ಸಂಪಾದನೆ ಮಾಡಿದ್ಯಾ, ನಾನು ಕೊಡ್ತೀನಿ ಅಂತ ನೀನು ಕೊಟ್ಟಿದ್ಯಾ, ಆವಾಗ ಕರ್ಮ ಅಂಟ್ಕೊಳ್ತದೆ. ಅವನು ಆ ದುಡ್ಡು ತಗೊಂಡೋಗಿ ಏನು ಮಾಡ್ತಾನೆ, ಮನೆಗೆ ಹೋಗಿ ದಾರಿನಲ್ಲಿ ಕುಡಿದ್ಬಿಟ್ಟು ಮನೆಯಲ್ಲಿ ಹೆಂಡತಿ ಮಕ್ಕಳನ್ನ ಹೊಡಿತಾನೆ. ಆ ಹೆಂಡತಿ ಮಕ್ಕಳು ನೋವು ಏನು ಪಡ್ತಾರೋ ಆ ಕರ್ಮ ನಿನ್ಗೆ ಬರ್ತದೆ. ಸರ್ ಸರಿ, ಇವಾಗ ದಾನ ಮಾಡಿಂತರ ಏನಕ್ಕಿದು ಸೊಲ್ಯೂಷನು? ಏನಿಲ್ಲ, ಸಿಂಪಲು. ಕೊಡುವಾಗ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ ಕೊಡು, ಎಲ್ಲ ಅವನು ಸೇರ್ತದೆ. ಕೃಷ್ಣನ ಹೆಸರು ಹೇಳಿ ನಾವು ದಾನ ಮಾಡಿದಾಗ ಅದ್ರದ್ದು ಫಲ ಪ್ರತಿಫಲ ಎರಡು ಅವ್ನು ನೋಡ್ಕೊಂತಾನೆ. ನಮ್ದು ಏನೇ ಮಾಡಿ ನೀವು ಫಲವನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಕಲಿ ರೂಪದಲ್ಲಿದ್ದಾನೆ ಈಗ. ಕಲಿ ಇಲ್ಲ ರೀ, ಕಲಿ ಯುಗ ಇಲ್ಲ. ಕಲ್ಕಿ ಸಂಬಳದಲ್ಲಿದ್ದಾರೆ. ಅಂದ್ರೆ ಕಲಿ ಬೇರೆ ಕಲ್ಕಿ ಬೇರೆ. 27 ವರ್ಷ ಕಲ್ಕಿ ಬಂದು ಮಹಾವಿಷ್ಣುನ 10ನೇ ಅವತಾರ. ಕಲಿ ಬಂದು ಅದು ಕಲಿಯುಗಕ್ಕೆ ಒಂದು ಎನರ್ಜಿ, ಈ ತರ ಹ್ಯೂಮನ್ ಫಾರ್ಮ್ ಅಲ್ಲ. ಅರ್ಥ ಆಯ್ತಾ? ಈಗ ಕಲ್ಕಿ ಬಂದ ಎಲ್ಲ ಯುಗಕ್ಕೂ ಒಬ್ಬರು ಬರ್ತಾರೆ. ಕಲ್ಕಿ ಆಗಮನ ಯಾವಾಗ ಆಗುತ್ತೆ? ಅದು ಋಷಿಗಳು ಕೈನಲ್ಲಿದೆ, ಅವ್ರು ಯಾವಾಗ ಬರ್ತಾರೋ ಅವಾಗ. ಮೋಸ್ಟ್ಲಿ ಇನ್ನೊಂದು 10-15 ವರ್ಷದಲ್ಲಿ ಬರ್ಬೋದು ಆಚೆ. ಆ ಬರೋ ಸಂದರ್ಭಕ್ಕೆ ಜಗತ್ತು ಹೇಗಿರ್ಬೋದು? ಜಗತ್ತು ಅಲ್ಲೋಕಳ ಆಗಿರ್ತದೆ. ಈಗಾಗಲೇ ಆಗಿದೆ, ಶುರು ಆಗಿದೆ. ಇನ್ನು 27, 28, 29ನಲ್ಲಿ 3ನೇ ಯುದ್ಧ ಒಂದು ಹಿಂಗೆ ಬರ್ತದೆ. ಎಲ್ಲ ಹಿಂಗೋಗಿ ಹಿಂಗಾಗ್ತದೆ. ಇವಾಗ 100 ಜನ ಇದ್ದೀವಿ ಇಲ್ಲಿ, ಅದ್ರಲ್ಲಿ 80 ಜನ ಹೋಗ್ಬಿಡ್ತಾರೆ, 20 ಜನನೇ ಉಳಿಯೋದು. ಆ 20 ಜನ ನಾನು ಹೇಳ್ದನಲ್ಲ, ಯಾರು ಧ್ಯಾನ ಮಾಡಿ ದಾನ ಮಾಡಿ ಧರ್ಮವನ್ನು ಆಚರಿಸ್ತಾರೋ ಅವ್ರು ಉಳಿತಾರೆ ಅಂತ. ಅವ್ರು ಕಲ್ಕಿನ ನೋಡ್ತಾರೆ. ಕಲ್ಕಿ ಬರೋ ಸಂದರ್ಭಕ್ಕೆ ಗೊತ್ತಾಗ್ತದೆ ನಿಮಗೆ. ಈ ಮೂರು ಕಂಡೀಷನ್ಸ್ನ ನೀವು ಫಾಲೋ ಮಾಡಿದ್ರೆ ಕಲ್ಕಿ ಬರೋದು ನಿಮಗೆ ಇನ್ಫಾರ್ಮೇಶನ್ ಬರ್ತದೆ, ಸೂಚನೆ ಬರ್ತದೆ. ನೀವು ಹೋಗಿ ಅವ್ರನ್ನ ನೋಡ್ಬೋದು, ಇಲ್ಲ ಅವರೇ ನಿಮ್ಮ ಹತ್ರ ಬರ್ತಾರೆ. ಅಂದರೆ ಈಗ ನಾವು ನೋಡ್ತಾ ಇದ್ದೀವಿ, ಜಗತ್ತಿನಲ್ಲಿ ಯುದ್ಧಗಳಾಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಸೊ ಅದು ಬಿಟ್ಟು, ಯುದ್ಧಗಳನ್ನ ಬಿಟ್ಟು ಮನುಷ್ಯನ ಹೆಂಗೆ ನೋಡ್ತಾನೆ ಆ ಟೈಮ್ಗೆ? ಅಂದರೆ ಯಾವ ರೀತಿ ಗಲಾಟೆಗಳು ನಡೀಬೋದು, ಏನು ನಡೀಬೋದು? ಈಗ ನಡೀತಾ ಇದೆಯಲ್ಲ, ಏನಕ್ಕೆ ನಡೀತಾ ಇದೆ? ಇವಾಗ ಏನಕ್ಕೆ ನಡೀತಾ ಇದೆ ಇಲ್ಲಿ? ಕಾರಣ ಏನು ಹೇಳಿ? ಅವನು ಈಗೋ, ಟ್ರಂಪ್ದು ಅಹಂಕಾರ, ನಾನೇ ಈ ಭೂಲೋಕಕ್ಕೆ ಅಧಿಪತಿ, ನನ್ನ ಹತ್ರ ಎಲ್ಲ ಇದೆ, ನಾನು ಏನ್ ಬೇಕಾದ್ರೆ ಮಾಡ್ಬೋದು, ನಾನು ಹೇಳಿದ್ದು ಇವರೆಲ್ಲ ಕೇಳ್ಬೇಕಂದ. ಆ ವೆನ್ಜುಲಾ ಏನ್ ಮಾಡ್ದ, ಅವ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟ. ಅದೇ ತರ ಈ ಕಡೆ ಮಾಡ್ಬೇಕಂದ, ಅದಾಗಿಲ್ಲ. ಅಲ್ಲ, ಇನ್ನೊಂದು ಕಾರಣ ಇದೆ. ಆ ಸಂದರ್ಭಕ್ಕೆ ಒಂದು ನಡೀತು, ಒಂದು ವಿಚಾರ, ಎಕ್ಸ್ಟ್ರೀಮ್ ಫೈಲ್ಸ್ ಅಂತ ಹೇಳ್ಬಿಟ್ಟು ಒಂದು ಹೊರಗಡೆ ಬಂತು. ಸರ್ ಅದೆಲ್ಲ ಪಾಲಿಟಿಕ್ಸ್ ಸರ್, ಅದೆಷ್ಟೋ ಇದೆ, ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಕಾಲ ಬಂದು ಕಲಿಯುಗ ಹೋಗಿದೆ, ಸತ್ಯುಗ ಬರ್ತಾ ಇದೆ, ಚೇಂಜ್ ಆಗ್ಬೇಕು. ಸತ್ಯುಗಕ್ಕೆ ಏನ್ ಪರಿವರ್ತನೆ ಆಗ್ಬೇಕು ಅದು ನಡೀತಾ ಇದೆ. ಕಾಲ ಬಂದು ಅದು ತಗೊಳ್ತದೆ. ಅರ್ಥ ಆಯ್ತಾ? ಅದು ನಿಮ್ಮನ್ನ ಈ ತರ ನಡೆಸ್ತದೆ. ಆವಾಗ ಇದಕ್ಕೆ ಒಬ್ರು ಯಾರೋ ಬೇಕು. ಅದಕ್ಕೆ ಟ್ರಂಪ್ ಒಂದು ಕಾರಣ. ಅವನ ಮೂಲಕ ವಿನಾಶ ಎಲ್ಲ ನಡೀತದೆ. ಇದು ನಡೆದ ಮೇಲೆ ಎಲ್ಲ ಕೂಲ್ ಆಗ್ತದೆ. ಕಲ್ಕಿ ಬಂದ ನಂತರ ಹೆಂಗಿರುತ್ತೆ ಜಗತ್ತು? ಕಲ್ಕಿ ಬಂದ ಮೇಲೆ ಎಲ್ಲ ಆನಂದಮಯವಾಗಿರ್ತದೆ. ಪರಬ್ರಹ್ಮ ಹೆಂಗಿರ್ತದೆ, ಬಿಸ್ ಆನಂದ ಆ ತರ ಇರ್ತದೆ. ಧರ್ಮ ಇರ್ತದೆ. ಈ ಮೊಬೈಲ್ ಇಂಟರ್ನೆಟ್ ಎಲ್ಲ ಯಾವ್ದು ಇರಲ್ಲ. ಸಿವಿಲೈಸೇಷನ್ ಬೇರೆ ತರ ಇರ್ತದೆ, ಮಾತುಗಳು ಬೇರೆ ತರ ಇರ್ತದೆ, ನಮ್ಮ ಅಭ್ಯಾಸಗಳು ಬೇರೆ ತರ ಇರ್ತದೆ. ಧರ್ಮ 4 ಪಾದದಲ್ಲಿ ಇರ್ತದೆ. ಶಾಂತಿ, ಒಂದು ಪ್ರೀತಿ, ವಿಶ್ವಾಸ ಎಲ್ಲ ಇರ್ತದೆ. ಮನುಷ್ಯನ್ಗೆ ಒಂದು ವ್ಯಾಲ್ಯೂ ಇರ್ತದೆ. ಮನುಷ್ಯ ಹೆಂಗ್ ನಡ್ಕೋಬೇಕೋ ಹಂಗ್ ನಡ್ಕೊಳ್ತಾನೆ. ಕುಯುಕ್ತ ಇರಲ್ಲ, ಏಮಾರ್ಸೋ ಒಂದು ಬುದ್ಧಿ ಇರಲ್ಲ, ಬುದ್ಧಿ ಕ್ಲೀನ್ ಆಗಿರ್ತದೆ. 2 ವಿಚಾರ ಅಣ್ಣ, ಏನು 10 ವಿಚಾರ ಕೇಳ್ತೀನಿ ಅಣ್ಣ, ಒಂದೊಂದಾದ್ಮೇಲೆ ಒಂದೊಂದು ಕೇಳ್ತೀನಿ. ಏನಕ್ಕೆ ಅಂದ್ರೆ ಇಲ್ಲಿ ನಾವು ಕೂತಿರೋರ್ಗೆ ಒಂದು ಸ್ವಲ್ಪ ನಿಮ್ ಪರಿಚಯ ಇರೋದ್ರಿಂದ ಒಂದಿಷ್ಟು ವಿಚಾರ ಗೊತ್ತು. ಆದ್ರೆ ನೋಡೋ ಜನಗಳಿಗೆ ತುಂಬಾ ವಿಚಾರಗಳ ಬಗ್ಗೆ ಡೌಟ್ ಇರುತ್ತೆ. ನೋಡಿ, ನೋಡೋ ಜನಗಳು ಇವಾಗ ಅವ್ರು ಹೆಂಗ್ ನೋಡ್ತಾರೆ, ಅವ್ರು ಹೆಂಗ್ ನೋಡ್ತಾರೆ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಸ್ಪಿರಿಚುವಲ್ ಮೆಚುರಿಟಿ ಏನು, ಅವರು ಗುರುಗಳನ್ನ ಹೆಂಗ್ ನಂಬ್ತಾರೆ. ಇವಾಗ ಇಷ್ಟು ಜನ ಇದ್ದೀವಿ, ನಮ್ಮ ಗುರು ಅಮರವನ್ನು ಯಾರು ಎಷ್ಟು ನಂಬ್ತಾರೆ ಒಂದು ಲೆವೆಲ್ ಇದೆ. ಅದ್ರ ಮೇಲೆ ಅವ್ರಿಗೆ ಅದನ್ನ ಅರ್ಥ ಆಗ್ತದೆ, ಅದ್ರ ಮೇಲೆ ಅವ್ರಿಗೆ ಪ್ರೊಟೆಕ್ಷನ್ ಸಿಗ್ತದೆ. ಮತ್ತೆ ಅಣ್ಣ, ಈಗ ಎಲ್ಲ ಹೇಳ್ತಾರೆ, ಈಗ ನಾವು ಸಂಕಲ್ಪ ಮಾಡ್ತೀವಿ, ಸಂಕಲ್ಪದಲ್ಲಿ ಬಂದ್ಬಿಟ್ಟು ಕಲಿಯುವಿಗೆ ಪ್ರಥಮ ಪಾದ ಇದೆಲ್ಲ ಹೇಳ್ತೀವಿ. ಇಲ್ಲಿ ಹೇಳಿದೆ, ಅದಕ್ಕೆ ಹೇಳ್ತೀನಿ ನೋಡಿ. ಇವಾಗ ಏನಾಗಿದೆ ಅಂದ್ರೆ, ಸಂಕಲ್ಪ ಅಂದ್ರೆ ಏನ್ ಗೊತ್ತಾ, ನಾವು ಬಂದ್ಬಿಟ್ಟು ಚತುರ್ಮುಖ ಬ್ರಹ್ಮನ್ನ
ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡುವಾಗ ಅವನ್ನ ಇನ್ವೈಟ್ ಮಾಡ್ತೀವಿ. ಇವಾಗ ನೀವು ಬಂದಿದ್ದೀರಾ, ಇವನ್ನ ಹೆಂಗೆ ಇನ್ವೈಟ್ ಮಾಡ್ತೀನಿ ನಾನು? ಬನ್ನಿ ನಮ್ಮ ಮನೆಗೆ ಬಾ, ಈ ಟೈಮ್ ಬಾ, ಈ ಡೇಟ್ಗೆ ಬಾ. ಇದು ಹಲ್ಸೂರಿನಲ್ಲಿ ಮೇನ್ ಚಾನೆಲ್ ರೋಡು, ಜಯಾನ್ ಚರ್ಚು, ಅದ್ ಪಕ್ಕದಲ್ಲಿ 37ನೇ ನಂಬರು, ಫಸ್ಟ್ ಫ್ಲೋರ್ ಅಂತ ಹೇಳ್ತೀವಿ. ಇಷ್ಟು ಹೇಳ್ತೀವಿ. ಅದನ್ನೇ ಆ ಸಂಕಲ್ಪಾಗ ನಾವು ಹೇಳೋದು. ಏನು ಹೇಳ್ತೀವಿ? ಅಪ್ಪ ಚತುರ್ಮುಖ ಬ್ರಹ್ಮ, ನಿಂದು ಕಲಿಯುಗ ನಡೀತಾ ಇದೆ. ಅನ್ಫಾರ್ಚುನೇಟ್ಲಿ ಏನಾಗಿದೆ, ನಮ್ದು ಕಲಿಯುಗ ಅವಂದು ಕಲಿಯುಗ ಒಂದೇ ಟೈಮ್ ಶುರು ಆಯ್ತು. ಇದೇ ಎಲ್ಲರಿಗೂ ಇವಾಗ ಕಷ್ಟ ಆಗಿರೋದು. ಎಲ್ಲರೂ ಹೇಳ್ತಾರೆ ಇನ್ನ ಇಷ್ಟು ಲಕ್ಷ ಇದೆ ಅಂತ. ಕೇಳಿ, ಅವಂದು ಕಲಿಯುಗ ಬಂದು 4,32,000 ವರ್ಷ. ಯಾರ್ದು? ಚತುರ್ಮುಖ ಬ್ರಹ್ಮನ ಕಲಿಯುಗ ವರ್ಷ. ನಮ್ದು ಬಂದು 5,184 ವರ್ಷ. ಇದು ಪರಬ್ರಹ್ಮನ ನಮ್ಮ ಕಲಿಯುಗ. ಈ ಭೂಲೋಕದಲ್ಲಿ 5,184 ಇಯರ್ಸ್ ನಮ್ದು. ಅವಂದು 4,32,000 ಇಯರ್ಸ್. ನಮ್ದು 14th April 1974 ಎಂಡ್ ಆಗೋಯ್ತು. ಸೊ ಇವಾಗ ನಾವೇನ್ ಮಾಡ್ಬೇಕು? ಸತ್ಯುಗ ತಗೋಬೇಕು. ಅದಕ್ಕೆ ಫಸ್ಟ್ ಏನ್ ಮಾಡ್ತೀವಿ? ಚತುರ್ಮುಖ ಬ್ರಹ್ಮನ ನಿನ್ನ ಕಲಿಯುವ ಟೈಮು, ನಿನ್ನ ಲೋಕದಿಂದ ನೀನು ನಮಗೆ ಇವಾಗ ಅದು ವೈವಸ್ವತ ಮನ್ವಂತರೆ, ಸತ್ಯುಗೆ, ಪ್ರಥಮ ಪಾದೆ, ಗೋದಾವರಿಯ ಅದೆಲ್ಲ ಸಂಕಲ್ಪ ಬರ್ತದೆ. ಸೆಕೆಂಡ್ ಪೋರ್ಷನ್ ಅಲ್ಲಿ ನಾವು ಸತ್ಯುಗ ಅಂತ ಹೇಳ್ಕೋಬೇಕು. ಫಸ್ಟ್ ಪೋರ್ಷನ್ ಅಲ್ಲಿ ಮೊದಲು 2 ಕಲಿಯುಗ ಅಂತ ಇತ್ತು. 14th April 1974 ಇಂದ 2ನೇ ಸತ್ಯುಗ, ಕಲಿಯುಗ, ಮತ್ತೆ ಇಲ್ಲಿ ಸತ್ಯಯುಗ ಅಂತ ಹೇಳ್ಕೊಬೇಕು. ಇದು ಕರೆಕ್ಟ್ ಸಂಕಲ್ಪ. ಇದು ಇನ್ನು ಕೆಲವು ವರ್ಷದಲ್ಲಿ ಅದು ಪಬ್ಲಿಸೈಸ್ ಆಗ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ, ಎಲ್ಲರಿಗೂ ಅದನ್ನ ಫಾಲೋ ಮಾಡ್ತಾರೆ. ಕಲಿಯುಗ 2 ಕಡೆ ನಡೀತಾ ಇದೆ. ಇಲ್ಲ ಅದು ಸಂಕಲ್ಪದಲ್ಲಿ. ಇದು ಬ್ರಹ್ಮಾಂಡವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋದು ಕಷ್ಟ. ಎಲ್ಲರೂ ಕಾಲದಲ್ಲೇ ಇರೋದು, ಯಾರು ಪರ್ಮನೆಂಟ್ ಅಲ್ಲ. ಚತುರ್ಮುಖ ಪರ್ಮನೆಂಟ್ ಅಲ್ಲ, ಮಹಾವಿಷ್ಣು ಪರ್ಮನೆಂಟ್ ಅಲ್ಲ, ಈಶ್ವರ ಪರ್ಮನೆಂಟ್ ಅಲ್ಲ, ದೇವಿ ಇನ್ನು ಪರ್ಮನೆಂಟ್ ಅಲ್ಲ. ಪರಬ್ರಹ್ಮ ಒಬ್ಬನೇ ಪರ್ಮನೆಂಟ್. ಪರಬ್ರಹ್ಮ ಅಂದ್ರೆ ಶಿವನ ಸುಪ್ರೀಂ ಗಾಡ್ ಜಗದೀಶ್ ಅನ್ನಲ್ಲ, ನಮ್ಮನ್ನ ಸೃಷ್ಟಿ ಮಾಡಿದ್ನಲ್ಲ ಅವನೇ ಪರಬ್ರಹ್ಮ. ಅವನು ಕಾಲಾತೀತ, ಅವನು ನಿರ್ಗುಣ. ಅರ್ಥ ಆಯ್ತಾ? ಅವನು ಎಲ್ಲಂತಕ್ಕಿಂತ ಮೀರಿದ್ದು. ಅವನು ಡಿಸ್ಕ್ರೈಬ್ ಮಾಡ್ಬೇಕಂದ್ರೆ ಅದು ಆಗಲ್ಲ, ನಿಮ್ಗೂ ಅರ್ಥ ಆಗಲ್ಲ ಅದು. ಅಂದ್ರೆ ಇವಾಗ ಏನು ನಾವು ಬಂದ್ಬಿಟ್ಟು ಎಲ್ಲರೂ ಒಂದೊಂದು ಟೈಮ್ ಇದೆ. ಫಾರ್ ಎಕ್ಸಾಂಪಲ್, ನಮಗೆ ಇವಾಗ ಕಲಿಯುಗದಲ್ಲಿ ನಮಗೆ ಆಯುಸ್ ಬಂದು 108 ಇಯರ್ಸ್. ಅದೇ ದ್ವಾಪರಯುಗದಲ್ಲಿ ಇಟ್ ವಾಸ್ ಡಬಲ್. ತ್ರೇತಾಯುಗದಲ್ಲಿ ಇಟ್ ವಾಸ್ ಥ್ರೈಸ್. ಸತ್ಯುಗದಲ್ಲಿ ಇಟ್ ವಾಸ್ 4 times. ಒಂದು ಮನುಷ್ಯ ಒಂದು 432 ವರ್ಷ ಇದ್ದ. ಇವಾಗ ನೆಕ್ಸ್ಟ್ ಬರ್ತಾ ಇರುವಂತ 432 ನಮ್ಮ ಆಯುಸ್ಸು ಬೆಳೀತಾ ಹೋಗ್ತದೆ. ಆ ಸತ್ಯುಗ ಟೈಮ್ ನಲ್ಲಿ ಆಕ್ಚುಲ್ ಆಗಿ ವಿ ಲಿವ್ ಫಾರ್ 432 ಇಯರ್ಸ್. ಹೆಲ್ತಿಯಾಗಿ ಆರಾಮಾಗಿರ್ತೀವಿ. ಇಷ್ಟು ವಿಚಾರ ಇದೆ ಈ ಇವಾಗ. ಅವನು ಇಂದ್ರ ಇದಾನಲ್ಲ, ಅವನು ಪರ್ಮನೆಂಟ್ ಆದ ಪೋಸ್ಟ್ ಒಂದು ಮನ್ವಂತರ. ಅದಾದ್ಮೇಲೆ ಅವನು ಖಾಲಿ ಮಾಡ್ಬೇಕು ಜಾಗ. ಒಂದು ಮನ್ವಂತರ ಅಂದ್ರೆ ಇವಾಗ ನೆಕ್ಸ್ಟ್ ಇಂದ್ರ ಬಂದು ಮಹಾಬಲಿ ಚಕ್ರವರ್ತಿ ಪಾತಾಳ ಲೋಕದಲ್ಲಿ ವಿಷ್ಣು ಪೋಸ್ಟ್ ತಗೊಳ್ತಾನೆ. ಆ ಪೋಸ್ಟ್ ಅವ್ರಿಗೆ. ಚತುರ್ಮುಖ ಬಂದು ಅವನು 100 ಡಿವೈನ್ ಇಯರ್ಸ್, ಸೆಲೆಸ್ಟಿಯಲ್ ಇಯರ್ಸ್ ಅಂತಾರೆ. ಅಂದ್ರೆ ಚತುರ್ಮುಖ ಒಂದು ದಿವಸ ಬಂದು 4,32,000 ಡೇಸು. ಅವ್ರಿಗೊಂದು ದಿವಸ, ಅದು ಒಂದು ದಿವಸ. ಒಂದು ನೈಟ್ ಬಂದು 4,32,000. ಸೊ 2 ಸೇರಿಸಿದ್ರೆ ಒಂದು ಡೇ ನೈಟ್ ಎಷ್ಟು? 8,64,000 ಇಸ್ ಒನ್ ಡೇ. ಆ ಥರ 100 ಇಯರ್ಸ್ ಲೆಕ್ಕ ಮಾಡ್ಕೊಳ್ಳಿ. ಅಷ್ಟು ದೊಡ್ಡ. ಆವಾಗ ಅವ್ನ ಜಾಗ ಖಾಲಿ ಮಾಡಬೇಕು. ಆವಾಗ ಬಂದ್ಬಿಟ್ಟು ಆ ಜಾಗದಲ್ಲಿ ಆಂಜನೇಯ ಬಂದು ನೆಕ್ಸ್ಟ್ ಬ್ರಹ್ಮ. ಆಂಜನೇಯ ಅವರು ಸಾಧನೆ ಮಾಡಿರೋದಕ್ಕೆ ಆ ಸ್ಟೇಜ್ ಹೋಗ್ತಾನೆ. ಅದೇ ತರ ನೀವು ಸಾಧನೆ ಮಾಡಿದ್ರೆ ನೀವು ಹೋಗ್ತೀರಾ ಒಂದಾನ ಒಂದು ಸಮಯದಲ್ಲಿ ಬ್ರಹ್ಮ ಆಗ್ಬೋದು. ಇಲ್ಲ, ಎಲ್ಲಿದ್ಯಾ ನೋಡಿ. ಒಂದು ಕಲಿಯುಗ ಬಂದು 5,184 ವರ್ಷ. ದ್ವಾಪರಯುಗ ಬಂದು ಥ್ರೈಸ್ ದಟ್ ಇಸ್ ತ್ರೇತಾಯುಗ. 4 times that is ಸತ್ಯುಗ. ಅಂದ್ರೆ ಇದು ಒಂದು ಚತುರ್ಯುಗ. 51,840 ವರ್ಷ ಇಸ್ ಒಂದು ಚತುರ್ಯುಗ. 27 ಚತುರ್ಯುಗಗಳಿಗೆ ಬಂದು ಒಂದು ಮಹಾಯುಗ. 71 ಮಹಾಯುಗ ಬಂದು ಒಂದು ಮನ್ವಂತರ. 14 ಮನ್ವಂತರ ಬಂದು ಒಂದು ಕಲ್ಪ. ಈ ಭೂಮಿ ಆಯುಸ್ ಬಂದು 1008 ಕಲ್ಪಗಳು. ಈ ಭೂಮಿ ಬಂದು 4.32 ಬಿಲಿಯನ್ ಇಯರ್ಸ್. 2 ಬಿಲಿಯನ್ ಇಯರ್ಸ್ ಆಗಿದೆ, ಇನ್ನು 2.32 ಬಿಲಿಯನ್ ಇಯರ್ಸ್ ಉಳಿದಿದೆ. ಅಷ್ಟರೊಳಗೆ ನಾವು ಜಾಗ ಖಾಲಿ ಮಾಡಬೇಕು. ಇಲ್ಲ ಅಂದರೆ ಇದು
ಡಿಸ್ಟ್ರಾಯ್ ಆಗ್ತದೆ, ನಾವು ಹೋಗಲೇಬೇಕು. ಓಕೆ, ಅಷ್ಟು ಅದಕ್ಕೆ ನಮ್ಗೆ ಈ ಜನ್ಮದಲ್ಲಿ ನಾವು ಇಲ್ಲ ಮನ್ವಂತರ ಅದು 14 ಮನ್ವಂತರ ಇದೆ ಮೋಸ್ಟ್ಲಿ. ಐ ಥಿಂಕ್ಸು 7-8 ಇದಿರಬೇಕು. ಇದೆಯಲ್ಲ ನಿನ್ನ ಹತ್ರ ಎಷ್ಟನೇ ಮನ್ವಂತರ ಹೇಳೋ? ಎಲ್ಲ ಕೊಟ್ಟಿದ್ದೀನಿ ಬಾಬಾ, ವೆಬ್ಸೈಟ್ನೂ ಇದೆ, ಎಲ್ಲವೂ ಇದೆ, ಓದ್ಕೊಳ್ಳಲ್ಲ ನೀವು. ಅಣ್ಣ ಈಗ ಅಮರ್ ಅವ್ರು ನಿಮಗೆ ಸಿಕ್ಕಿದ್ರಲ್ವಾ, ಅಲ್ಲಿಂದ ಲಡ್ಡು ಬಂದು ಬೈ ಬಿತ್ತು, 2 ಲಡ್ಡು ಬಂತು ಅನ್ನೋ ಥರ ಅದು ಆದ್ಮೇಲೆ ಅವ್ರ ಜೊತೆ ಒಡನಾಟ ಹೇಗಿತ್ತು? ಫುಲ್ ಲಡ್ಡು ಕೊಟ್ಟಿಲ್ಲಪ್ಪ ಅವರು, ಅದೇ ತಪ್ಪು ಮಾಡಿಬಿಟ್ರು ಅವರು. ಇವಾಗ ನೀವು ಈ ಥರ ಕ್ವಶನ್ಸ್ ಕೇಳ್ತಿರಲ್ಲ, ನಮ್ಮ ಕೈನಲ್ಲಿ ಆಗಿಲ್ಲ. ಅವ್ರು ಕೂತ್ಕೊಂಡಿದ್ರೆ, ನಾವು ಹೋಗಿ ಕೂತ್ಕೊಂಡ್ರೆ ನಮ್ದೆಲ್ಲ ಝೀರೋ ಆಗ್ಬಿಡೋದು. ನಾವು ಆಚೆ ಗೇಟ್ನಿಂದ, ನಾನು ಆನಂದ್ ನಮ್ಮ ಫ್ರೆಂಡು 45 ವರ್ಷದಿಂದ ಎದುರು ಮನೆಯಲ್ಲಿದ್ವಿ. ಹೋಗಿ ಗೇಟ್ನಲ್ಲಿ ನಿಂತ್ಕೊಂಡು ಡೇ ಇನ್ನಿಕ್ಕೆ ಇದಕ್ಕೆ ಕೇಳ್ಕೊಂಡ ಅವನಿಗೆ ನಾನು ಡೇ ಬಾಣಡ ಹಂಗೆ ಪೋನ ಅವ್ನು ಇಲ್ಲ ಇನ್ನಿಕ್ಕೆ ಇದು ಕೇಕ್ನೋನು ಹೋಗಿ ಕೂತ್ಕೊಂಡ್ರೆ ಅಲ್ಲಿ ಎಲ್ಲ ಝೀರೋ ಆಗ್ಬಿಡೋದು. ಏನು ಕೇಳೋಕ್ಕಾಗಲ್ಲ, ಆಗ್ತಾ ಇರಲಿಲ್ಲ. 80 ಇವಾಗ 8 ಇಯರ್ಸ್ ಅವ್ರ ಜೊತೆನಲ್ಲಿದ್ವಿ. 7 ಇಯರ್ಸ್ ಬಂದು ಬರೀ ಸೈಲೆನ್ಸ್. 1 ಮಿನಿಟ್ ಆಗಲಿ, 1 ಡೇ ಆಗಲಿ, 1 ಮಂತ್ ಆಗಲಿ, 1 ಅವರ್ ಆಗಲಿ, 2 ಅವರ್ಸ್ 3 ಅವರ್ಸ್ ಆಗಲಿ, ಕೆಲವು ಸಮಯದಲ್ಲಿ ಇಡೀ ದಿವಸ ಸುಮ್ಮನೆ ಕೂತ್ಕೊಂಡಿದ್ದೀವಿ ಅವ್ರ ಹತ್ರ ಅಷ್ಟೇ, ಏನು ಮಾತಾಡಲ್ಲ, ಸೈಲೆನ್ಸ್. ಅವರು ಸೈಲೆಂಟಾಗಿ, ಅವರು ಸೈಲೆನ್ಸ್ ಸ್ಮೈಲ್ ಮಾಡ್ಕೊಂಡಿದ್ರು. ಆ ಸ್ಮೈಲ್ ಬಂದ್ಬಿಟ್ಟು ಅಷ್ಟು ಅದ್ಭುತ, ಒಂದು ಆನಂದ, ಅದು ಹೇಳೋಕ್ಕಾಗಲ್ಲ, ಅದು ನೋಡ್ಬೇಕು ನಾವು. ಏನೇನು ಪ್ರಶ್ನೆ ಕೇಳೋಕೆ ನಿಮಗೆ ಅವಕಾಶ ಸಿಕ್ತು? ಇವಾಗ ನಿಮಗೆಲ್ಲ ಹೇಳ್ತಾ ಇದ್ದೀನಲ್ಲ, ಅದೆಲ್ಲ ಅವಕಾಶ ಕೊಟ್ಟಿದ್ದವ್ರೆ. ಓಕೆ. ಬಟ್ ಈಗ ನೀವು ಕೆಲವೆಲ್ಲ ಕೇಳಿದ್ರಲ್ಲ, ನನಗೂ ಆಸೆ ಇತ್ತು ಕೇಳಬೇಕಂತ, ಅದು ಆಗ್ತಾ ಇಲ್ಲ ಅವಾಗ. ಬಟ್ ಇವಾಗ ನಾನು ಕೆಲವೆಲ್ಲ ತಿಳ್ಕೊಬೇಕು ಅಂತ ಇದ್ದೆ, ಆಗಲ್ಲ, ಚಾನ್ಸ್ ಇಲ್ಲ. ಏನು ಅವ್ರು ಹೇಳಿದೆ ಇವಾಗೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ. ಅವರು ಒಟ್ಟಿಗೆ ಇದ್ದಾಗ ಎಲ್ಲ ಹೇಳ್ತಿದ್ರ ಅಥವಾ ಅನುಭವಕ್ಕೆ ತಗೊಂಡಿದ್ದ ನೀವೆಲ್ಲ? ಅಲ್ಲ, ಅವರು ಹೆಂಗಂದ್ರೆ ಇದನ್ನ ನೋಡಿ, ಸೈಲೆನ್ಸ್ನಲ್ಲಿ ಅವ್ರು ನಮಗೆಲ್ಲ ಒಳಗಡೆ ಕಳಿಸ್ತಾ ಇದ್ರು. ಅದು ಸ್ಪಿರಿಚುವಲ್ ಆಪ್ರೇಷನ್ ಅಂತಾರೆ, ಆ ಥರ ನಮಗೊಂದು ಅವರು ಆಪ್ರೇಟ್ ಮಾಡ್ತಾ ಇದ್ರು ನಮ್ಮ. ಈಗ ಕೆಲವರು ನಾವು ನೋಡಿದ್ದೀವಿ, ತುಂಬ ಸೀನಿಯರ್ಸು ಕೆಲಸ ಹೇಳ್ಕೊಡಲ್ಲ, ಅವ್ರು ಮಾಡ್ತಾ ಇರ್ಬೇಕಾದ್ರೆ ನಾವು ನೋಡಿ ಕಲಿತೀವಿ. ನೋಡಿ ಕಲಿಯೋದು. ಅವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನೇನೋ ಬೈದು ನಾವು ನಮ್ಮ ತಪ್ಪನ್ನ ಅಂತಿದ್ದಾರೆ. ಹಂಗಿತ್ತ ನಿಮ್ಗೆ? ಇಲ್ಲ, ಆ ಥರ ಅವ್ರು ಒಂದ್ ದಿವಸ ಯಾರನ್ನು ಬೈದಿಲ್ಲ, ಯಾರನ್ನು ನೆಗೆಟಿವ್ ಆಗಿ ಮಾತಾಡಿಲ್ಲ, ಕೋಪ ಮಾಡ್ಕೊಂಡಿಲ್ಲ. ಅಷ್ಟು ಶಾಂತ ಒಂದು ಮನುಷ್ಯ ಅಂದ್ರೆ ಹೆಂಗೆ ಶ್ರೀರಾಮ ಇದ್ರು ಅದೇ ಥರ ಅವರಿದ್ರು.